ಸ್ನೇಹಿತರೆ ನಮಸ್ಕಾರ. ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಭಾವನವರು, ನಟಿ ಭಾವನಾ ರಾಮಣ್ಣ ಅವರು IVF ಮೂಲಕ ತಾಯಿ ಆಗ್ತಿದ್ದಾರೆ, ಕರೆಕ್ಟು. ಒಳ್ಳೆ ಸಂತೋಷದ ಸುದ್ದಿನೇ. ಅವಳಿ ಮಕ್ಕಳಿಗೆ ಜನನವನ್ನು ಕೊಡೋದಕ್ಕೆ ಒಬ್ಬ ಪುರುಷನೇ ಬೇಕಾಗಿಲ್ಲ, ಪುರುಷನ ವೀರ್ಯವೂ ಕೂಡ ಸಾಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಈ ಬದಲಾಗ್ತಿರುವಂತಹ ಸನ್ನಿವೇಶದಲ್ಲಿ ಈ ಸಂಸಾರದ ತಾಪತ್ರೆಗಳು, ಆ ದಾಂಪತ್ಯದ ಗೊಂದಲಗಳು, ಒಂದಷ್ಟು ಇವತ್ತು ಮದುವೆ ಆಗೋದು ನಾಳೆ ಬಿಡೋದು, ಈ ರೀತಿಯಾದಂತಹ ಗೊಂದಲಗಳು ಬೇಡ ಅನ್ನೋಂಥ ಕಾರಣಕ್ಕೋ ಅಥವಾ ಆ ಪುರುಷನ ಮೇಲೆ ನಂಬಿಕೆ ಇರದಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವರ ಭಾವನೆಗೆ ತಕ್ಕಂತೆ ಅವರು ಕೊನೆಗೂ ಕೂಡ IVFನ ಮೂಲಕ ತಾಯಿ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ತಾಯಿ ಆತು, ಎಲ್ಲದೂ ಕೂಡ ಕರೆಕ್ಟ್. ಆದರೆ ಇಲ್ಲಿ ಸಮಸ್ಯೆ ಇರುವಂಥದ್ದು ಅಥವಾ ಪ್ರಶ್ನೆಗಳು ಹೇಳ್ತಾ ಇರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಂದು ನನಗೂ ಕೂಡ ಬಂದಂಥ ಪ್ರಶ್ನೆ, ಭಾವನಾ IVF ಮೂಲಕ ತಾಯಿ ಆಗ್ತಿದ್ದಾರೆ, ಕರೆಕ್ಟು. ಆದರೆ ಈ ಪರಿಪ್ರಮಾಣದಲ್ಲಿ ಪ್ರಚಾರದ ಅಗತ್ಯತೆ ಏನಿತ್ತು ಅನ್ನುವಂಥದ್ದು. ನೋಡಿ, ನೀವು ಪ್ರತಿಯೊಂದು ದಿನಕ್ಕೆ ಒಂದೊಂದು ನ್ಯೂಸ್ ಚಾನಲ್ಗಳಿಗೆ ಇಂಟರ್ವ್ಯೂ, ಅದಾದಮೇಲೆ ಯೂಟ್ಯೂಬ್ ಚಾನಲ್ಗಳಿಗೆ ಇಂಟರ್ವ್ಯೂ, ವೆಬ್ಸೈಟ್ಗಳಿಗೆ ಇಂಟರ್ವ್ಯೂ, ಹೀಗೆ ಆಮೇಲೆ ಪೇಪರ್ದು ಯೂಟ್ಯೂಬ್ ಚಾನಲ್ಗಳಿದಾವಲ್ಲ ಅದಕ್ಕೆ ಇಂಟರ್ವ್ಯೂ, ಹೀಗೆ ದಿನಕ್ಕೊಂದು 4ರಿಂದ 5 ಮಿನಿಮಮ್ ಇಂಟರ್ವ್ಯೂವನ್ನು ಕೊಡ್ತಿದ್ದಾರೆ. ಕಳೆದ ಒಂದು ವಾರದಿಂದ, ಹೆಚ್ಚು ಕಡಿಮೆ ಒಂದು ವಾರಕ್ಕಿಂತಲೂ ಕೂಡ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಪ್ರತಿದಿನ ನಾನು ನೋಡ್ತಿದ್ದೀನಿ ಹೊಸದೊಂದು ಇಂಟರ್ವ್ಯೂ ಅಪ್ಲೋಡ್ ಆಗ್ತಾನೇ ಇದೆ. ನನಗೂ ಕೂಡ ಈ ಪ್ರಶ್ನೆ ಮೂಡಿತ್ತು, ಯಾಕೆ ಇಷ್ಟು ಪ್ರಚಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ? IVF ಆಯಿತು, IVF ಮೂಲಕ ಮಗುವನ್ನು ಮಾಡ್ಕೊಳ್ಳೋಕ್ಕೆ ಇಚ್ಛೆ ಪಟ್ಟಿದ್ದಾರೆ ಅನ್ನೋದಾಯಿತು, ಆದರೆ ಇಷ್ಟು ಪ್ರಚಾರದ ಅಗತ್ಯತೆ ಏನಿತ್ತು? ಇದೊಂದು ಬೇಸಿಕ್ ಆದಂಥ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ನನಗೆ ಎದ್ದಿದ್ದು ಏನು ಅಂತ ಹೇಳಿದ್ರೆ, ಸರಿ, IVF ಮೂಲಕ ಮಗುವನ್ನು ಪಡಿತಾರೆ, ಕರೆಕ್ಟ್. ಆದರೆ ಇನ್ನು ಮುಂದೆ ಪಡೆಯುವಂಥವ್ರಿಗೆ ಒಂದು ಮಾಹಿತಿ ಬೇಕಲ್ವಾ? ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಕ್ಷ ಬೇಕಾಗುತ್ತೆ? ಸಾಮಾನ್ಯದವರಿಗೆ ಇದನ್ನು ಭರಿಸೋಕ್ಕೆ ಸಾಧ್ಯನಾ? ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ಅಥವಾ ಬಡವರಿಗೆ, ಹೈಯರ್ ಲೆವೆಲ್ ಜನರಿಗೆ ಅಥವಾ ಈ ರಿಚೆಸ್ಟ್ ಪೀಪಲ್ಗಳಿಗೆ ಬಿಡಿ, ಅದ್ರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಳ್ಳಲ್ಲ ಅವರು, ದುಡ್ಡಿನ ಬಗ್ಗೆ. ಬಟ್ ಮಿಡ್ಲ್ ಕ್ಲಾಸು, ಅದರ ಲೋವರ್ ಲೆವೆಲ್ಲು ಅಥವಾ ಬಡವರು, ಅವರಿಗೆ ಅದು ಸಾಧ್ಯನಾ ಅನ್ನುವಂಥದ್ದು. ಅವ್ರು IVFಗೆ ಹೋಗೋದಿಲ್ಲ ಬಡವರು, ಫಸ್ಟ್ ಆಫ್ ಆಲು. ಆದರೂ ಕೂಡ ಇಫ್ ಇಟ್ ಇನ್ ಕೇಸ್ ಆ ರೀತಿಯಾದಂಥ ಚಾನ್ಸಸ್ ಏನಾದರೂ ಮೆಡಿಕಲ್ ಟರ್ಮಲ್ಲಿ ಬೇಕಾಯಿತು ಅಂತ ಹೇಳಿದ್ರೆ, ಆನಂತರ ಕಾನೂನು ಪ್ರಕ್ರಿಯೆಗಳು, ಅಂದರೆ ಸುಮ್ಮನೆ ಹೋಗಿ IVFನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅದಕ್ಕೊಂದು ಕಾನೂನಿದೆ, ನಿರ್ದಿಷ್ಟವಾದಂಥ ಕಾನೂನಿದೆ. ಆ ಕಾನೂನು ಹೇಗಿದೆ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿ ಆಯಿತು, ಮಗು ಆಯಿತು, ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ, ನಾಳೆ ಅವಳಿ ಮಕ್ಕಳು ಆರೋಗ್ಯಯುತವಾಗಿ ಹುಟ್ಟಿದ ನಂತರ ಮದುವೆಯ ಬಗ್ಗೆ ಏನಾದರೂ ತೀರ್ಮಾನವನ್ನು ಮಾಡ್ತಾನೆ? ಯಾರು ಈ ಡೋನರ್ ಇರ್ತಾನೆ, ಯಾರು ಸ್ಪರ್ಮನ್ನು ಕೊಟ್ಟಂತಹ ಡೋನರ್ ಯಾರಿರ್ತಾನೆ, ಆತ ಬಂದು ಇದು ನಂದೇ ಮಗು, ನಾನು ಮದುವೆ ಆಗ್ತೀನಿ ನಿನ್ನ ಅಂತೇಳಿ ಹೇಳಿದ್ರೆ ಭಾವನ ಮದುವೆ ಆಗ್ತಾರ? ಅಥವಾ ಬೇರೆ ಇನ್ಯಾವುದೋ ವ್ಯಕ್ತಿ ಬಂದು, ಇಲ್ಲ ಭಾವನವರೇ, ನೀವು ಈ ರೀತಿ ಇರೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ, ನಾನು ನಿಮಗೆ ಬಾಳು ಕೊಡ್ತೀನಿ, ಮದುವೆ ಆಗೋಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮದುವೆ ಆಗ್ತಾರ? ಹೀಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಆಮೇಲೆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತಲೂ ಕೂಡ, ಅಂದರೆ ಮತ್ತೆ ಮದುವೆ ಆಗೋದಕ್ಕೆ ಅವಕಾಶ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒನ್ ಬೈ ಒನ್ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾವನಾ ರಾಮಣ್ಣ ಅವರು 40ನೇ ವಯಸ್ಸಿಗೆ IVF ಮೂಲಕ ಗರ್ಭವನ್ನು ಧರಿಸಿರುವಂಥ ನಿರ್ಧಾರ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ಪ್ರಚಾರಕ್ಕೆ, ಸಾಕಷ್ಟು ಗೊಂದಲಕ್ಕೆ, ಸಾಕಷ್ಟು ಅನುಮಾನಗಳಿಗೆ ಮತ್ತು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗಿದೆ. ಮದುವೆಯಾಗದೆ ತಾಯ್ತನವನ್ನು ಸ್ವೀಕರಿಸುವಂತಹ ಅವರ ಆಯ್ಕೆ ಇದೆಯಲ್ಲ, ಇದು ಸಾಕಷ್ಟು ಸವಾಲುಗಳನ್ನು ಒಳಗೊಂಡಂತಹ ಒಂದು ಆಯ್ಕೆನೇ. ಆದರೆ ಆಯಿತು, ಈಗ ಅವರು ತಾಯ್ತನವನ್ನು ಪಡ್ಕೊಂಡ್ರು, ತಾಯಿ ಕೂಡ ಆದರು, ಅವಳಿ ಮಕ್ಕಳಿಗೆ ತಾಯಿ ಆದರು, ಎಲ್ಲದೂ ಕೂಡ ಕರೆಕ್ಟ್, ಫೈನ್. ಆದರೆ ಈ ಪರಿಪ್ರಮಾಣದಲ್ಲಿ ಪ್ರಚಾರ ಯಾಕೆ ಬೇಕಾಗಿತ್ತು ಅನ್ನುವಂಥದ್ದು ಈಗ ಮೊದಲಿಗೆ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈಗ ಅವ್ರು ತಾಯಿ ಆಗಿದ್ದು ದೊಡ್ಡ ವಿಚಾರನೇ ಆಗಿದ್ದರೂ ಕೂಡ, ತಾಯಿ ಆದ ಬಳಿಕ ನಾನು ಆರಂಭದಲ್ಲಿ ಹೇಳಿದೆಲ್ಲ, ದಿನಕ್ಕೊಂದು ಕಡೆ ಇಂಟರ್ವ್ಯೂವನ್ನು ಕೊಡ್ತಿದ್ದಾರೆ. ದಿನಕ್ಕೊಂದು ಪೇಪರ್ಗೋ, ದಿನಕ್ಕೊಂದು ಯೂಟ್ಯೂಬ್ ಚಾನಲ್ಗೋ, ದಿನಕ್ಕೊಂದು ನ್ಯೂಸ್ ಚಾನಲ್ಗೋ, ಹೀಗೆ ಇಂಟರ್ವ್ಯೂವನ್ನು ಕೊಡ್ತಾನೆ ಇದ್ದಾರೆ. ಯಾಕೆ ಇಷ್ಟೆಲ್ಲ ಅವರು ಪ್ರಚಾರವನ್ನು ಕೊಡಬೇಕಾಗಿತ್ತು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಕೇಳಿದಾಗ ಈಗ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಿಲ್ಲ, ನನಗೂ ಕೂಡ ಇದು ಇಷ್ಟ ಇಲ್ಲ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎದ್ದಂತಹ ಗೊಂದಲವನ್ನು ಸರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಇಂಟರ್ವ್ಯೂಗಳಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ನೀವು ಕೂಡ ಇಷ್ಟು ಪ್ರೀತಿಯಿಂದ ಬಂದು ಕೇಳುವಾಗ 4 ಜನರಿಗೆ ಮಾಹಿತಿಯನ್ನು ಕೊಟ್ಟಂಗಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರುವಂಥದ್ದು. ಅದು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಇದನ್ನು ನಾನು ಪ್ರಚಾರಕ್ಕಾಗಿ ಮಾಡಿದ್ದಲ್ಲ, ನನ್ನ ಬದುಕಿನ ಖುಷಿಯ ಗಳಿಗೆಯನ್ನು ಹಂಚಿಕೊಳ್ಳುವಂತೆ ಇತರರು ಕೂಡ ಹಂಚಿಕೊಳ್ಳಿ, ಹಾಗೆಯೇ ಇತರಿಗೂ ಕೂಡ ಇದು ಮಾರ್ಗದರ್ಶನವಾಗಿರಲಿ. ಮತ್ತು ಉಳಿದಿದ್ರ ಬಗ್ಗೆ ನಾನು ಯಾವುದೂ ಕೂಡ ಯೋಚನೆ ಮಾಡಿಲ್ಲ.
ಆದರೆ ಕಾನೂನಿನ ಪ್ರಕಾರನೇ ಈ ಪ್ರಕ್ರಿಯೆಗೆ ಒಳಪಟ್ಟಿರೋದ್ರಿಂದ ನೆಲದ ಕಾನೂನು ಹಾಗೂ ನಮ್ಮ ಹಿತಕ್ಕಾಗಿಯೇ ರೂಪಿಸಿರುವಂಥ ಕಾನೂನು ಅದನ್ನು ಅನುಸರಿಸಿದಾಗ ತಪ್ಪಿನ ಮಾತು ಎಲ್ಲಿಂದ ಬರುತ್ತೆ ಅನ್ನೋದು ಆಕೆಯ ಪ್ರಶ್ನೆ. ಜೊತೆಗೆ ಮೊದಲು ನಾವು ಪೂರ್ವಾಗ್ರಹದಿಂದ ಕೆಲ ಕಟ್ಟುಕಟ್ಟಳೆಗಳಿಂದ ಹೊರಬರಬೇಕಾಗ್ತದೆ. ನನ್ನ ಈ ನಿರ್ಧಾರವನ್ನು ಮನೆಯವರು ಸ್ವಾಗತಿಸಿದ್ದಾರೆ, ಚಿತ್ರರಂಗದ ಮಿತ್ರರು ಕೂಡ ಅಭಿನಂದಿಸಿದ್ದಾರೆ, ಆಪ್ತರೆಲ್ಲರೂ ಕೂಡ ನನ್ನ ಜೊತೆಗೆ ನಿಂತಿದ್ದಾರೆ. ನನಗೆ ಮುಖಾಮುಖಿಯಾಗಿ ಯಾರೂ ಕೂಡ ನನ್ನ ನಿರ್ಧಾರವನ್ನು ಟೀಕಿಸಿಲ್ಲ, ಟೀಕಿಸುವಂಥ ಧೈರ್ಯವನ್ನು ಕೂಡ ಮಾಡಿಲ್ಲ. ಹೀಗಿರುವಾಗ ನನ್ನೆದುರು ಬಾರದವರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಟೀಕೆಗಳ ಬಗ್ಗೆ ನಾನು ಯಾಕೆ ಮಾತನಾಡಲಿ, ಯಾರೋ ಮಾತನಾಡ್ಬೋದು ಅನ್ನುವಂತಹ ಭಯದಲ್ಲಿ ಯಾಕೆ ನಾನು ಬದುಕಲಿ, ಆ ಯಾರೋ ನಮ್ಮೆದುರಿಗೆ ಕಾಣಿಸಿಕೊಳ್ಳಲ್ಲ ಅಂದಾಗ ಅವರಿಗೆ ಆತಂಕನೂ ಕೂಡ ಪಡಬಾರ್ದು, ಭಯನೂ ಕೂಡ ಪಡಬಾರ್ದು ಅನ್ನೋದನ್ನು ನೇರವಾಗಿ ಹೇಳ್ತಾರೆ. ಇನ್ನು ಒಂದಷ್ಟು ಪ್ರಶ್ನೆಗಳು ಮೂಡ್ತವೆ. ಏನು, ಯಾಕೆ ನೀವು 40ನೇ ವಯಸ್ಸಿಗೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರಿ ಅಂತೇಳಿ, ಅಂದರೆ ದೇಹ ಸ್ಪಂದಿಸುತ್ತಾ ಹಾಗೆ ಹೀಗೆ ಅಂತೇಳಿ. ಹೌದು, 40ನೇ ವರ್ಷಕ್ಕೆ ಸಾಮಾನ್ಯವಾಗಿ ಮಕ್ಕಳನ್ನು ಮಾಡ್ಕೊಳ್ಳೋದು, ಅಂದರೆ 35 ವರ್ಷದ ನಂತರ ಮಕ್ಕಳನ್ನು ಮಾಡ್ಕೊಳ್ಳೋದು ಅಪಾಯ. ಆದರೆ ಅದೃಷ್ಟವಶಾತ್ ಭಾವನೆಗೆ ಆ ರೀತಿಯೇನೂ ಆಗಲಿಲ್ಲ ಅಂತೆ. ಆರೋಗ್ಯಕರ ದೇಹ ಪ್ರಕೃತಿ, BP, ಶುಗರ್ ಇತ್ಯಾದಿ ಏನೂ ಕೂಡ ಇರದೇ ಇರುವಂಥ ಕಾರಣಕ್ಕೋಸ್ಕರ ಮತ್ತು IVF ಟ್ರೀಟ್ಮೆಂಟ್ಗೂ ಮೊದಲೇ ಹಾರ್ಮೋನಲ್ ಇಂಜೆಕ್ಷನನ್ನು ಕೊಡ್ತಾರೆ. ಗರ್ಭಧರಿಸಿದ ಕೆಲ ಸಮಯದ ಬಳಿಕವೂ ಕೂಡ ಅದು ಮುಂದುವರಿತದೆ. ನಾನು ಮೊದಲ ಪ್ರಯತ್ನದಲ್ಲೇ ಗರ್ಭಧರಿಸಿದ್ರಿಂದ ನನಗೆ ಬೇರೇನೂ ಕೂಡ ಸಮಸ್ಯೆ ಆಗಲಿಲ್ಲ. ಎಲ್ರಿಗೂ ಕೂಡ ಹಾಗೆ ಆಗ್ತದೆ ಅಂತೇಳಿ ಅಲ್ಲ, ಆದರೆ ಇಲ್ಲಿ ನನ್ನ ದೇಹ ಇದಕ್ಕೆ ಚೆನ್ನಾಗಿ ಸ್ಪಂದಿಸ್ತು, ಹಾಗಾಗಿ ಇಲ್ಲಿ ನಾನು ಏನೂ ಕೂಡ ಸಮಸ್ಯೆಯನ್ನು ಎದುರಿಸಲಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ಈಗ ಶಾಲೆಗಳಲ್ಲಿ ಅಥವಾ ಬೇರೆ ಕಡೆ ನಿಮ್ಮ ತಂದೆಯ ಹೆಸರು ಏನು ಅಂತೇಳಿ ಮಕ್ಕಳಿಗೆ ಫಾರಮ್ ಫಿಲ್ ಮಾಡೋಕ್ಕೆ ಕೊಡ್ತಾರೆ. ಆಗ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎದ್ದಿದೆ. ಈಗಾಗಲೇ ಆ ಪ್ರಶ್ನೆ ಕೂಡ ಇದ್ದಿತ್ತು, ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಈಗ ಆ ರೀತಿಯನ್ನು ಹೆಸರನ್ನು ತೋರಿಸ್ಬೇಕು ಅಂತೇಳಿ ನಿರ್ಬಂಧ ಇಲ್ಲ. ಅಮ್ಮನ ಹೆಸರಿದ್ರೆ ಆಯಿತು, ಅಪ್ಪನ ಹೆಸರಿರಬೇಕು ಅನ್ನುವಂತಹದ್ದನ್ನು ಸರ್ಕಾರ ಕಾನೂನಿನ ಮೂಲಕ ತೆಗೆದುಹಾಕಿದೆ. ಸೊ ದಟ್ ತೊಂದರೆ ಇಲ್ಲ. ಜೊತೆಗೆ ಸಿಂಗಲ್ ಪೇರೆಂಟ್ನಲ್ಲಿರುವಂಥ ಸವಾಲು ಇದೆಯಲ್ಲ, ಅದು ಕೂಡ ನನಗೆ ಚೆನ್ನಾಗಿ ಅರಿವಿದೆ. ಆ ಬಗ್ಗೆ ಖಚಿತ ನಿಲುವು ತಳೆದಿದ್ದೇನೆ ಅಂತೇಳಿ ನಾನು ಹೇಳಲ್ಲ, ಆದರೆ ನನ್ನ ಮಕ್ಕಳನ್ನು ನಾನು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಖಚಿತತೆ ನನಗಿದೆ. ಇದರ ಅರ್ಥ ನಾಳೆ ಎದುರಾಗುವಂಥ ಸವಾಲುಗಳನ್ನು ನಾನು ಮತ್ತು ನಮ್ಮ ಮಕ್ಕಳು ಎದುರಿಸಬಲ್ಲರು, ಆ ರೀತಿ ನಾನು ಅವರನ್ನು ಬೆಳೆಸಬೇಕು ಅನ್ನೋದು ನನ್ನ ಮನಸ್ಥಿತಿ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ಈ ಪರಿವರ್ತನೆಯ ಕಾಲದಲ್ಲಿ ಈ ರೀತಿ, ಅಂದರೆ ತಂದೆ ಇಲ್ಲದೆ ಅಥವಾ ಗಂಡಸಿಲ್ಲದೆ ಒಂದು ಮಗುವನ್ನು ಪಡೆಯುವಂಥದ್ದು ಕೆಲವು ಸಲ ಜೀರ್ಣಿಸಿಕೊಳ್ಳೋದಕ್ಕೆ ಕಷ್ಟ, ಆದರೆ ಕೆಲವೊಂದು ಸಲ ಬೆಸ್ಟ್ ಅಂತೇಳಿ ಅನಿಸುತ್ತೆ. ಎಸ್ಪೆಷಲಿ ನಮ್ಮ ತಂದೆಗೆ ಇದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಅವ್ರು ಏನೋ ಒಟ್ಟಾರೆ ನೀನು ಹೆಣ್ಣುಮಗಳು ಆಗ್ತಿದೆಯಲ್ಲ ಇವತ್ತು, ಅಟ್ಲೀಸ್ಟ್ ಇವತ್ತು ಹೆಂಗಸು ಅಂತೇಳಿ ಕರೆಸ್ಕೊಳ್ತಿದೆಯಲ್ಲ ಅನ್ನುವಂತಹ ಒಂದು ಖುಷಿ ಅವರಿಗಿದೆ. ಆಮೇಲೆ ಸಹಜವಾಗಿ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು, ವಾಮಿಟ್ ಬಂದಂಗೆ ಆಗುವಂಥದ್ದು ಅಥವಾ ಹೊಟ್ಟೆ ನೋವು ಶುರುವಾಗುವಂಥದ್ದು, ಇವೆಲ್ಲದೂ ಕೂಡ ಆಗುವಂಥದ್ದು. ಇದೆಲ್ಲ ಆದಾಗ ಅವ್ರ ಅಪ್ಪಂಗೆ ಅವರು ಕರೆದು ಹಿಂಸೆ ಕೊಡುವಂಥದ್ದು, ಇದರಲ್ಲಿ ಒಂಥರ ಖುಷಿ ಇದೆ, ಒಂಥರ ಒಂದು ಸಂತೋಷ. ಅದು ಬೇರೆದೇ ರೀತಿಯಾದಂಥ ಸಂತೋಷ, ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ, ಅನುಭವಿಸ್ಬೇಕಷ್ಟೇ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಯಾರೋ ಭಾವನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ. ಇನ್ನು ಪ್ರಮುಖವಾಗಿ ಪ್ರಚಾರಕ್ಕೋಸ್ಕರನೇ ಇಲ್ಲಿ ಭಾವನೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅವ್ರು ಏನೇ ಹೇಳ್ಬೋದು, ಇಲ್ಲ ನಾನು ಪ್ರಚಾರಕ್ಕಾಗಿ ಮಾಡ್ತಿಲ್ಲ ಹಾಗೆ ಹೀಗೆ ಅಂತೇಳಿ, ಬಟ್ ಇಲ್ಲಿ ಭಾವನಾ ಈ ಮೂಲಕ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಿದ್ದಾರೆ ಅಂತೇಳಿ. ಹಾಗೆಯೇ ಮದುವೆಯಿಂದ ದೂರ ಆಗೋದಕ್ಕೂ ಕೂಡ ಏನಾದರೂ ಒಂದು ಕಾರಣ ಇರಬೇಕಲ್ವಾ ಅಂತೇಳಿ. ಯಾಕಂತ ಹೇಳಿದ್ರೆ ಭಾವನಾ ಈಗ ನೋಡಿ, ಮದುವೆ ಆಗೋದಾದರೆ ಈಗ ಅವರ ಸೌಂದರ್ಯ ಸ್ವಲ್ಪ ಮಾಸಿರ್ಬೋದು, 40 ವರ್ಷ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಮುಖ ಬಾಡಿರ್ಬೋದು, ಬಟ್ ಒಂದು ಕಾಲದಲ್ಲಿ ಟಾಪ್ ಬ್ಯೂಟಿನೇ ಯಾರೋ ಭಾವನಾ ಕೂಡ, ತುಂಬ ಡಿಮ್ಯಾಂಡ್ ಇದ್ದಂತಹ ನಟಿ. ಯಾರಾದರೂ ಮದುವೆ ಆಗ್ತಾರಾ ಅಂತ ಹೇಳಿ ಕೇಳಿದರೆ ಲೈನಲ್ಲಿ ಬಂದು ನಿಲ್ತಾರೆ, ಆ ರೀತಿಯಾದಂತಹ ನಟಿ, ಅಷ್ಟು ಸೌಂದರ್ಯವತಿಯಾಗಿದ್ದಂತಹ ನಟಿ. ಹಾಗಾಗಿನೇ ಮದುವೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಯಾಕೆ ಬಂದರು ಅಂತೇಳಿ ಕೇಳಿದ್ರೆ, ಅದು ಬದುಕು ಹಾಗೆ ಸಾಕ್ತು ಅನ್ನುವಂಥ ವಿಚಾರವನ್ನಷ್ಟೇ ಹೇಳ್ತಾರೆ. ಅಂದರೆ ಏನೇನು ಆಗಬೇಕೋ 30 ವರ್ಷ 35 ವರ್ಷದವರೆಗೂ ಕೂಡ ಬೇರೆ ಬೇರೆ ಕಾರಣಕ್ಕೆ, ಅಂದರೆ ಈ ಮದುವೆ ಆದವರ ಸಂಕಷ್ಟಗಳಾಗಿರ್ಬೋದು, ಜೊತೆಗೆ ಸಿನಿಮಾ ರಂಗದಲ್ಲಿ ನಾನು ನೋಡಿರುವಂತಹ ಬೇರೆ ಬೇರೆ ಸನ್ನಿವೇಶಗಳಾಗಿರ್ಬೋದು, ಅವಕಾಶಗಳಾಗಿರ್ಬೋದು, ಕೆರಿಯರ್ನ ಗ್ರಾಫ್ ಇರ್ಬೋದು, ಅನಿರೀಕ್ಷತೆ ಏರಿಳಿತಗಳಾಗಿರ್ಬೋದು, 20-30ರ ಹರೆಯದಲ್ಲಿ ಹೆಚ್ಚೆಚ್ಚು ಅವಕಾಶಗಳು ಸಿಗ್ತಿರುವಂಥ ಕಾರಣಕ್ಕಿರ್ಬೋದು, ಆ ಹೊತ್ತಿಗೆ ಮದುವೆ ಮಕ್ಕಳು ಅಂತೇಳಿ ಹೋದರೆ ಕೆರಿಯರ್ಗೆ ಹೊಡೆತ ಬೀಳುತ್ತೆ ಅನ್ನೋಂಥ ಕಾರಣಕ್ಕಿರ್ಬೋದು. ಈ ಎಲ್ಲ ಕಾರಣಗಳಿಗೋಸ್ಕರ ಮದುವೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದರೆ ಹೊರತು ಬೇರೇನೂ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಇನ್ನೂ ಕೆಲವು ಬೇರೆ ಬೇರೆ ಆಯಾಮದಲ್ಲೂ ಕೂಡ ಚರ್ಚೆ ಆಗ್ತಿದೆ, ಅದ್ರ ಬಗ್ಗೆ ಮಾತನಾಡೋದು ಕೂಡ ತಪ್ಪಾಗ್ತದೆ. ಆ್ಯಕ್ಚುಲಿ ಒಬ್ಬರು ಹೆಣ್ಮಕ್ಳ ಬಗ್ಗೆ ಹಾಗೆ ಮಾತನಾಡಬಾರ್ದು. ಕೆಲವರು ಕಮೆಂಟ್ಸ್ನಲ್ಲೂ ಕೂಡ ಈ ಹಿಂದಿನ ಸ್ಟೋರಿಯಲ್ಲೂ ಕೂಡ ಹಾಕಿದ್ರಿ, ಯಾವುದೋ ಒಂದು ಕಾರಣವನ್ನು ಮುಚ್ಚಿಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಹೀಗೆ ಹೇಳ್ತಿದ್ದಾರೆ ಅಂತೇಳಿ. ತಪ್ಪಾಗ್ತದೆ, ಹಾಗೆ ಹೇಳಬಾರ್ದು. ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಕೂಡ ಆ ರೀತಿ ಯಾರಾದರೂ ಮಾತನಾಡ್ಬೋದು, ಆ ರೀತಿ ಮಾತನಾಡಬೇಡಿ.
ಕಳಕಳಿಯ ಮನವಿ, ಅದು ಒಳ್ಳೆಯದಲ್ಲ. ಇನ್ನೊಂದು, ಈಗ ತುಂಬ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಹಾಗಾದರೆ ಸರಿ IVF ಮೂಲಕ ಮಕ್ಕಳನ್ನು ಮಾಡ್ತಿದ್ದಾರೆ, ಮಾಡಿಕೊಂಡ್ರು, ಎಲ್ಲದೂ ಕೂಡ ಫೈನ್. ಇದರಿಂದ ಮುಂದೆ ಚಾಲೆಂಜಸ್ಗಳು ಕೂಡ ಬರ್ತವೆ, ಕಾನೂನು ಪ್ರಕ್ರಿಯೆ ಕೂಡ ಇದೆ. ಕಾನೂನು ಪ್ರಕ್ರಿಯೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದನೂ ಡೇ ಒನ್ನಿಂದ ಯಾವಾಗ ಆಕೆ ನಿರ್ಧಾರವನ್ನು ಮಾಡ್ತಾಳೋ IVF ತಾಯಿ ಆಗಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ತಾಳೋ ಒಂದು ಹೆಣ್ಮಗಳು, ಆವತ್ತಿನಿಂದ ಮಗು ಡೆಲಿವರಿ ಆಗಿ ಆ ಮಗುವಿನ ಡಾಕ್ಯುಮೆಂಟ್ಗಳು ರೆಡಿ ಆಗೋವರೆಗೂ ಕೂಡ, ಅಲ್ಲಿವರೆಗೂ ಕೂಡ ಒಂದಷ್ಟು ಕಾನೂನಿನ ಕಟ್ಟುಕಟ್ಟಳೆಗಳಿರ್ತವೆ. ಅದೆಲ್ಲವನ್ನು ಕೂಡ ಪಾಲಿಸಬೇಕಾಗ್ತದೆ. ಅಷ್ಟು ಈಸಿಯಾಗಿ ಆಗೋದಿಲ್ಲ. ಯಾರೋ ನಾಳೆ ಬರೋದು, ನಂಗೆ ಮಗು ಬೇಕು ಅಂತ ಹೇಳ್ಬಿಟ್ಟು ಸೀದಾ IVF ಕೇಂದ್ರಕ್ಕೆ ಹೋಗೋದು, IVF ಮಾಡಿಸ್ಕೊಳ್ಳೋದು, ಅಷ್ಟು ಈಸಿ ಇಲ್ಲ. IVF ಕೇಂದ್ರಗಳು ಎಷ್ಟೇ ಇದ್ರೂ ಕೂಡ ಕಾನೂನಿನ ಪ್ರಕಾರ ಮಾಡಬೇಕು. ಬಟ್ಟು ಇಲ್ಲಿ ಭಾವನಾ ಅಥವಾ ಇನ್ನೂ ಇತರರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಗೌರ್ಮೆಂಟಿಂದ ಈ ರೀತಿ ಯಾವುದು ಕೂಡ IVF ಸೆಂಟರ್ಗಳಿಲ್ಲ ಅಂತೇಳಿ. ಕಾರಣ ಏನಂತ ಹೇಳಿದ್ರೆ ಕಾಸ್ಟು ತುಂಬ ಬರುತ್ತೆ. ಪ್ರೈವೇಟ್ನಲ್ಲಿ ಮಾಡಿರೋದ್ರಿಂದ ಈಗ ಭಾವನಾ ಫೈನಾನ್ಷಿಯಲಿ ಗಟ್ಟಿ ಇದ್ದಾರೆ, ಅವ್ರಿಗೇನು ಕೂಡ ಸಮಸ್ಯೆ ಆಗಲಿಲ್ಲ. ಬಟ್ಟು ಈಗ ಪ್ರೈವೇಟ್ನಲ್ಲಿ ಮಾಡ್ಕೊಳ್ಳೋದ್ರ ಬದಲು ಗೌರ್ಮೆಂಟಲ್ಲಿ ಈ ರೀತಿಯಾದಂಥ ಒಂದು ಸೌಲಭ್ಯ ಸಿಕ್ತು ಅಂತ ಹೇಳಿದ್ರೆ, ಅದು ಕೂಡ ಕಾನೂನು ಪ್ರಕ್ರಿಯೆ ಪ್ರಕಾರನೇ ಸಿಕ್ತು ಅಂತ ಹೇಳಿದ್ರೆ ಅದು ಕೂಡ ಅನುಕೂಲ ಆಗ್ತದೆ ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ಹೇಳ್ತೀನಿ ಮುಂದೆ, ಅವಾಗ ನಿಮಗೂ ಕೂಡ ಅರ್ಥ ಆಗ್ಬೋದು ಯಾಕಿದೆ ಅಂತೇಳಿ. IVF ಪ್ರಕ್ರಿಯೆ ಅನ್ನೋದು ತುಂಬ ದುಬಾರಿ. ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ಬೆಲೆ ಕಟ್ತಾರೆ. ಅದು ದಂಪತಿಗಳನ್ನು ಭಯ ಮೂಡಿಸೋದು ಕೂಡ ಸತ್ಯ. ಅದರಲ್ಲೂ ಕೂಡ ಕೆಲವು ಸಕ್ಸಸ್ ಆಗ್ತವೆ ಮತ್ತು ಕೆಲವು ಫೇಲ್ಯೂರ್ ಆಗ್ತವೆ. ಹೀಗಾಗಿ IVF ಈ ಒಂದು ಪ್ರಕ್ರಿಯೆ ಏನಿದೆ, ಇದಕ್ಕೆ ಹೆದರಿ ಸಾಕಷ್ಟು ಜನ ಇದರ ಸಾಹಸಕ್ಕೆ ಹೋಗಲ್ಲ. ಈಗ ಭಾವನಾ ರಾಮಣ್ಣ ಫಸ್ಟ್ ಶೋ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ದಂಥ ಇಂಟರ್ವ್ಯೂನಲ್ಲೂ ಕೂಡ ಇದನ್ನೇ ಹೇಳಿದರು. ಎಷ್ಟು ಖರ್ಚಾಗಿತ್ತು, ಏನು ಇಂಥವನ್ನು ಕೂಡ ಹೇಳಿದರು. ತಮ್ಮ IVF ಪ್ರಕ್ರಿಯೆಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾತನಾಡಿ ಎಷ್ಟು ಖರ್ಚಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಇಲ್ಲೂ ಕೂಡ ಅದನ್ನೇ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ. ನನಗೆ ಖರ್ಚೇನು ತುಂಬ ಆಗಲಿಲ್ಲ, ಆದರೆ ಕ್ವಾಲಿಟಿ ಆಫ್ ಎಂಬ್ರಿಯೋ ಚೆಕ್ ಮಾಡ್ತೇವೆ, ಅದೇ ಹೆಚ್ಚು ದುಬಾರಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಕ್ವಾಲಿಟಿ ಆಫ್ ಎಂಬ್ರಿಯೋ ಚೆಕ್ ಮಾಡೋದಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಆಗ್ತದೆ. ಅದು ಬಿಟ್ಟರೆ ಎಲ್ಲ ಸೇರಿ 6ರಿಂದ 7 ಲಕ್ಷ ಆಗುತ್ತೆ ಅಂಥೇಳಿ ನಟಿ ಭಾವನಾ ಹೇಳ್ಕೊಂಡಿದ್ದಾರೆ. ಅಂದರೆ ಓವರಾಲ್ ಆಗಿ ಒಂದು ತಾಯಿ ಆಗೋದಕ್ಕೆ 6ರಿಂದ 7 ಲಕ್ಷ ಆಗ್ತದೆ ಅಂಥೇಳಿ. ಅದರಲ್ಲಿ ಈ ಟ್ವಿನ್ಸ್ ಮಗು ಅಥವಾ ಸಿಂಗಲ್ ಮಗು ಆ ರೀತಿಯಾದಂಥ ಆಪ್ಷನ್ಸ್ ಬಹುಶಃ ಇರೋದಿಲ್ಲ ಅಂದ್ಕೊಳ್ತೀನಿ. ಅದರ ಬಗ್ಗೆ ಅವ್ರಿಗೂ ಕೂಡ ಪಕ್ಕ ಕ್ಲಾರಿಟಿ ಇಲ್ಲ. ಅದು ದೈವದತ್ತವಾಗಿ ಅಥವಾ ಆ ವೀರ್ಯದ ಮೂಲಕ ಬಂದಂತಹದ್ದು ಹೊರತು ಇವ್ರೇನು ಟ್ವಿನ್ಸ್ ಮಗುನೇ ಬೇಕು ಅಂತೇಳಿ ಕೇಳಿದಂಗಿಲ್ಲ. ಬಟ್ ಅದ್ರ ಬಗ್ಗೆನೂ ಕೂಡ ಇವರಿಗೆ ಕ್ಲಾರಿಟಿ ಇಲ್ಲ. ಇನ್ನು ಇದ್ರ ಬಗ್ಗೆ ತುಂಬ ಗೊಂದಲವೂ ಕೂಡ ಇದೆ. ಬಾಡಿಗೆ ತಾಯಿ ಅಥವಾ IVF ಇದೆರಡೂ ಕೂಡ ಕನ್ಫ್ಯೂಷನ್ಸ್ ಇದೆ. ಬಾಡಿಗೆ ತಾಯಿ ಅಂತ ಹೇಳಿದರೆ ಸುಮಾರು ಒಂದು 35ರಿಂದ 40 ಲಕ್ಷ ರೂಪಾಯಿ ಖರ್ಚಾಗ್ತದೆ. ತುಂಬ ಜನ ಹಾಗೆ ಅಂದ್ಕೊಂಡಿದ್ದಾರೆ. ಭಾಳಷ್ಟು ಮಂದಿಗೆ ಹಾಗೆ ಮಾಹಿತಿಯನ್ನು ಕೂಡ ಸಿಕ್ಕಿದೆ. ಅಷ್ಟೆಲ್ಲ ಖಂಡಿತ ಆಗೋದಿಲ್ಲ. ಡೆಲಿವರಿ ಎಲ್ಲ ಸೇರಿದರೆ ಒಂದು 10 ಲಕ್ಷದ ಒಳಗೆ ಅಂತೇಳಿ ಹೇಳಿಬಿಡ್ಬೋದು. ಇದು ಸಂಪೂರ್ಣವಾಗಿ ಮಹಿಳೆಯ ದೇಹದ ಮೇಲೆ ಡಿಪೆಂಡ್ ಆಗಿದೆ. ಅವಳು ದೇಹ ಯಾವ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅಂತೇಳಿ ಭಾವನಾ ಹೇಳ್ತಾರೆ. ಇನ್ನೊಂದು ಕಡೆ ಮತ್ತೊಂದಷ್ಟು ವಿಚಾರಗಳನ್ನು ಕೂಡ ಭಾವನಾ ಹೇಳ್ತಾರೆ. ಏನು, ಭಾವನಾ ಅವರಿಗೆ ಅವಳಿ ಮಕ್ಕಳೇ ಹುಟ್ಟುತ್ತಾರೆ ಅಂತೇಳಿ ವೈದ್ಯರು ಹೇಳಿದ್ರಿಂದ ಸಹಜ ಡೆಲಿವರಿ ಆಗೋದಿಲ್ಲ. ಹೀಗಾಗಿ ವೈದ್ಯರು ಪೂರ್ಣ 9 ತಿಂಗಳು ಕೂಡ ಬಿಡೋದಿಲ್ಲ. 8 ದಾಟಿದ ನಂತರ ಮೂಮೆಂಟ್ಸನ್ನು ನೋಡಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತಲೂ ಕೂಡ ಭಾವನಾ ಹೇಳ್ತಾರೆ. ಇನ್ನು ಅವರ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಅವಳಿ ಮಕ್ಕಳುಗಳು ಜನಿಸುವಂಥ ಸಾಧ್ಯತೆ ಇರ್ತದೆ. ಸೆಪ್ಟೆಂಬರ್ಗೆ ಅವರಿಗೆ ಡೆಲಿವರಿ ಆಗುತ್ತೆ. ಇದೇ ವೇಳೆ ಭಾವನಾ ಮಕ್ಕಳನ್ನು ಒಪ್ಪುವಂಥ ವ್ಯಕ್ತಿ ಸಿಕ್ಕಿದರೆ ಮುಂದಿನ ದಿನಗಳಲ್ಲಿ ಮದುವೆ ಆಗ್ತೀನಿ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮಕ್ಕಳಿಗೋಸ್ಕರ ಮತ್ತು ಮಕ್ಕಳನ್ನು ಒಪ್ಪಬೇಕು. ಜೊತೆಗೆ ಈಗ ಆ ವೀರ್ಯ ಕೊಟ್ಟಂತಹ ವ್ಯಕ್ತಿನೇ ಬರ್ತಾನ, ಅದನ್ನು ಹೇಳೋಕ್ಕಾಗಲ್ಲ. ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಯಾರಿಗೆ ಕೊಟ್ಟಿದ್ದಾರೆ ಏನು ಅಂತೇಳಿ. ಹಾಗಾಗಿ ಇವರಿಗಂತೂ ಗೊತ್ತಿಲ್ಲ ಅಂತೆ ಅದು ಯಾರ್ದು ದಕ್ಷಿಣ ಭಾರತದವ್ರದ್ದು ಬೇಕು, ಬಟ್ ಯಾರು ಪರ್ಟಿಕ್ಯುಲರ್ ಪರ್ಸನ್ ಅಂತೇಳಿ ಹೇಳಿಲ್ಲ ಇವರು. ಇವರಿಗೂ ಕೂಡ ಅದನ್ನು ಕೇಳಕ್ಕೆ ಹೋಗಲಿಲ್ಲ. ಅದೊಂಥರ ಗೊಂದಲನೇ ಅದೊಂಥರ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಇದು ಮಾಡದೆ ಯಾರಾದರೂ ಒಬ್ಬರು ಸೂಕ್ತ ವ್ಯಕ್ತಿ ಸಿಕ್ಕಿದ್ರೆ ಮದುವೆ ಆಗ್ತೀನಿ, ಅದರಲ್ಲೇ ನಿರ್ಣಯ ಮಾತಿಲ್ಲ. ಬಟ್ ಎಲ್ಲವೂ ಕೂಡ ಆಗಬೇಕು ಅಲ್ವ ಕರೆಕ್ಟಾಗಿ ಅಂತಲೂ ಕೂಡ ಭಾವನಾ ಹೇಳ್ತಾರೆ. ಓವರಾಲ್ ಆಗಿ ಭಾವನವರ ಈ IVF ಪ್ರಕ್ರಿಯೆ ಇದೆಯಲ್ಲ ಸಾಕಷ್ಟು ಚರ್ಚೆ ಕಾರಣ ಆಗಿರೋದಂತೂ ಸತ್ಯ. ಹಾಗಾಗಿ ನಾನು ಸುದೀರ್ಘವಾದಂಥ ವಿಡಿಯೋನ ಮಾಡಬೇಕಾಯಿತು. ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಒಂದೊಂದಾಗಿ ಹೊರಗಡೆ ಬರ್ತಿದೆ. ಅದನ್ನು ನಿಮ್ಮ ಮುಂದೆ ಇಡಲೇಬೇಕಾಗುತ್ತೆ. ಅರ್ಧಂಬರ್ಧಂ ಇಡೋದಕ್ಕಿಂತ ಸಂಪೂರ್ಣವಾಗಿ ಇಡೋಣ ಅಂತ ಹೇಳ್ಬಿಟ್ಟು ಇಷ್ಟು ಸುದೀರ್ಘವಾದಂಥ ವಿಡಿಯೋವನ್ನು ನೋಡಿದ ಬಳಿಕ ನಿಮಗೇನು ಅನ್ನಿಸ್ತು? ಒಂದು, ಭಾವನವರ ಮುಂದಿನ ಮದುವೆಯ ವಿಚಾರ. ಎರಡನೇದು IVF ಖರ್ಚಿನ ಬಗ್ಗೆ. ಜೊತೆಗೆ ಮೂರನೇದು ಪ್ರಮುಖವಾಗಿ ಭಾವನವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ಮತ್ತು ಮತ್ತೊಬ್ಬರು ತೆಗೆದುಕೊಳ್ಳಬಹುದಾಗಿರುವಂಥ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.